ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಎಷ್ಟೋ ಜನಕ್ಕೆ ಮನೆಯಲ್ಲಿ ದರಿದ್ರ ಇರುತ್ತೆ. ಒಂದು ಅನ್ನಕ್ಕೆ ತಂದ್ರೆ ಬಟ್ಟೆಗಾಗಲ್ಲ, ಬಟ್ಟೆಗೆ ತಂದ್ರೆ ಏನು ಬಾಡಿಗೆ ಕಟ್ಟಕ್ಕಾಗಲ್ಲ. ಈ ತರ ಹಲವಾರು ಸಮಸ್ಯೆಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಪರಿಹಾರ, ನವರಾತ್ರಿಯಲ್ಲೇ ಮಾಡುವ ಪರಿಹಾರ. ಅದು ಬಿಟ್ರೆ ಯಾವಾಗ ಮಾಡಬಹುದು? ಅಮಾವಾಸ್ಯೆಗಳಲ್ಲಿ ಮಾಡಬಹುದು, ಶುಕ್ರವಾರಗಳಲ್ಲಿ ಸಮೇತ ಏನ್ ಮಾಡ್ಬೋದು? ಒಂದು ಇಡೀ ಅಕ್ಕಿಯನ್ನು ತಗೋಬೇಕು, ಒಂದು ತಟ್ಟೆಯಲ್ಲಿ ಹಾಕಿ, ಅದೇ ರೀತಿ ನೀವು ಕಳಶವನ್ನು ಇಟ್ಟಿದ್ರೆ ತಾವರೆ ಹೂವನ್ನು ಅದಕ್ಕೆ ಇಡಿ. ಇಲ್ಲದಿದ್ರೆ ಕಳಶ ಇಟ್ಟಿಲ್ಲ ಅಂದ್ರೆ ಆ ತಾಯಿಯ ಫೋಟೋಕ್ಕೆ ನೀವು ಒಂದು ತಾವರೆ ಹೂವನ್ನ ಇಡ್ಬೋದು. ಆ ನಂತರದಲ್ಲಿ ಆ ತಾವರೆ ಹೂವನ್ನ ಅಂದ್ರೆ 9 ದಿನಗಳ ಆದ ನಂತರ ಆ ತಾವರೆ ಹೂವನ್ನ ಒಂದು ಕೆಂಪು ತಪ್ಪಿದ್ರೆ ಹಳದಿ ಬಣ್ಣದ ಬಟ್ಟೆಯಲ್ಲಿ ಹಾಕಬೇಕು. ಅದರ ಜೊತೆಗೆ ಸ್ವಲ್ಪ ಗುಲಗಂಜಿಯನ್ನು ಹಾಕಿ ನಾಣ್ಯ, ಒಂದು ₹2 ನಾಣ್ಯ, ₹5 ನಾಣ್ಯ, ₹10 ನಾಣ್ಯ ಏನಿದೆ ಅದಷ್ಟನ್ನು ಹಾಕ್ಬಿಟ್ಟು ನೀವು ನಿಮ್ಮ ಏನು ಒಡವೆ ತಪ್ಪಿದ್ರೆ ನಾಣ್ಯವನ್ನು ಅದರೊಳಗಡೆ ಹಾಕ್ಬಿಟ್ಟು ನಿಮ್ಮ ತಿಜೋರಿ ಅಂತ ಏನಿದೆ ಅಲ್ಲಿ ಇಡಬೇಕು. ಇಡೋಕ್ಕಿಂತ ಮುಂಚೆ ಕುಲದೇವರು ಮನೆದೇವರನ್ನ ಪ್ರಾರ್ಥನೆ ಮಾಡಿ ಆ ನಂತರದಲ್ಲಿ ನೀವು ಅದನ್ನ ತಿಜೋರಿಯಲ್ಲಿ ಇಡೋದ್ರಿಂದ ನಿಮಗೆ ನವರಾತ್ರಿಯ ದಿನಗಳಲ್ಲಿ ಅಥವಾ ನಾನೀಗ ಏನ್ ಹೇಳಿದೆ ಅಂತಹ ದಿನಗಳಲ್ಲಿ ನೀವು ಮಾಡೋದ್ರಿಂದ ನಿಮಗೆ ಚಿನ್ನದ ಲಾಭ, ಹಣ ಲಾಭ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರು. ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಯಾರಿಗಾದ್ರೂ ನೆಗೆಟಿವ್ ಎನರ್ಜಿ, ಮದ್ದಿಡು ಕ್ರಿಯೆ ಈ ತರ ರಿಲೇಟೆಡ್ ಪ್ರಾಬ್ಲಮ್ ಇದ್ದಂತಹ ಸಂದರ್ಭದಲ್ಲಿ ನೇರವಾಗಿ ಭೇಟಿಯಾಗಬೇಕು ಅಂತಿದ್ರೆ 7019806593ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆ ನಂತರದಲ್ಲಿ ನನ್ನ ಕನ್ಸಲ್ಟೇಷನ್ನ ತಗೊಳ್ಳಿ. ಯಾವುದೇ ರೀತಿಯ ಕರೆಗಳನ್ನು ಸ್ವೀಕರಿಸಲಾರೆ ಪ್ರಿಯ ವೀಕ್ಷಕರೇ, ಅನ್ಯಥಾ ಭಾವಿಸಬೇಡಿ. ಥ್ಯಾಂಕ್ ಯು. ನಮಸ್ತೆ.